ಪಾದ ಪಂಕಜ ವಿಯನ್ನ ಮತಿಗೆ ಮಂಗಲವನು ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ಕ್ಷೇತ್ರ ಅಧಿಷ್ಠಾತೃ ದೇವತಾ ಪರಮ ಪೂಜ್ಯನೀಯ ಮಹಾಮಹಿಮಾಶಾಲಿಗಳಾದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಕರ್ತೃಗದ್ಗೆಗೆ ಶತಶಿರಬಾಗಿ ಈ ಕಾರ್ಯಕ್ರಮದ ರೂಹಾರಿಗರು ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡು ಸರ್ವಾಂಗ ಸುಂದರವಾದ ಅಚ್ಚುಕಟ್ಟುವಾದ ಶಿಸ್ತವಾದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರುವ ಎಲ್ಲರ ಪರಮ ಆರಾಧ್ಯ ದೈವಾದ ಪರಮ ಪೂಜ್ಯನೀಯ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದ ಅನಂತ ಕೋಟಿ ಪ್ರಣಾಮನ ಸಲ್ಲಿಸಿ ಈ ಪವಿತ್ರವಾದ ವೇದಿಕೆಯನ್ನು ಅಲಂಕರಿಸಿದ ಸಮಸ್ತ ಹರಗುರು ಚರಮೂರ್ತಿಗಳ ಪಾವನ ಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮನ ಸಲ್ಲಿಸಿ ಸರ್ವರಿಗೂ ನಮಸ್ಕಾರಗಳು. ಭಾಳಷ್ಟು ಅಪರೂಪದ ಸಭೆ. ಈ ಸಭೆಯಲ್ಲಿ ಮಾತನಾಡೋದು ಅಂತಂದ್ರೆ ಯಾವುದೊಂದು ಜನ್ಮದ ನಮ್ಮ ಪುಣ್ಯ ಅಂತ ನಾವು ಭಾವಿಸಬೇಕು. ಭಾಳ ಶಿಸ್ತ, ಸ್ವಚ್ಛತೆ, ನಿಶಬ್ದತೆ ಕಂಡು ತಮಗೆಲ್ಲ ನೋಡಿ ನಾ ಏನು ಮಾತಾಡಬೇಕಪ್ಪ ಅಂತ ನನಗೆ ಗುರ್ತಾಗ್ತಾ ಇಲ್ಲ. ಆದರೂ ಕೂಡ ಕರ್ತವ್ಯ ದೃಷ್ಟಿಯಿಂದ ತಕ್ಕ ಸಮಯದಲ್ಲಿ ನಾನು ತಮಗೆ ಅಧ್ಯಾತ್ಮದ ವಿಚಾರಗಳನ್ನು ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ. ತಾವು ಲಕ್ಷ್ಯ ಕೊಟ್ಟು ಕೇಳಿದ್ದಾದರೆ ತಮಗದು ಭಾಳಷ್ಟು ಲಾಭಾನ್ವಿತ ಆಗ್ತದಂತ ನನಗೆ ಅನ್ನಿಸ್ತದೆ. ನಮ್ಮ ಸಮಸ್ತ ಎಲ್ಲ ಈ ಮನುಷ್ಯ ಜನ್ಮದ ಜೀವನ ಅಂತಂದ್ರೆ ಇದು ಕ್ಷಣಭಂಗುರವಾಗಿದೆ ಅಂತ ಅರ್ಥ. ಅರ್ಥಾತ್ ನಾವೆಲ್ಲರೂ ಯಾರೂ ಚಿರಂಜೀವಿಗಳಲ್ಲ. ಭಗವಂತ ನಮಗೆ 200-300 ವರ್ಷ ಇಲ್ಲಿ ಇರಾಕ್ ಕೊಟ್ಟಿಲ್ಲ. ಭಾಳ ಆದ್ರೆ ಎಷ್ಟು ಕೊಟ್ಟಾನಪ್ಪ ಅಂದ್ರೆ ಒಂದು 100 ವರ್ಷ ನಮಗೆ ಕೊಟ್ಟಿದ್ದಾನೆ. ಆಯುರ್ವರ್ಷ ಶತಂ ಋಣಾಂ ಪರಿಮಿತಿಂ. ಈ 100 ವರ್ಷ ಭಗವಂತ ನಮಗೆ ಕೊಟ್ಟಾನಂದ್ರೆ ಈ 100 ವರ್ಷದ ಅಂಕಿ ಸಂಖ್ಯೆ ತಲುಪುತಕ ಸಾಕು ಬೇಕಾಗ್ತದೆ. ಯಾಕೆ ಅಂದ್ರೆ 108 ಕಾಯಿಲೆಗಳು, 108 ವಿಚಾರಗಳು, 108 ಚಿಂತೆಗಳು. ಹೀಗಾಗಿ ಮನುಷ್ಯ ಈ 100 ವರ್ಷ ಬಾಳುವುದು ಭಾಳಷ್ಟು ಕಷ್ಟ ಸಾಧ್ಯ ಆಗಿದೆ ಅಂತ ಅರ್ಥ. ಅದಕ್ಕೆ ಇದಕ್ಕೇನಂದಾರ ಅಂತಂದ್ರೆ ನಾವು ಯಾರೂ ಚಿರಂಜೀವಿಗಳಲ್ಲ. ಒಂದಿಲ್ಲ ಒಂದು ದಿವಸ ನಾವು ಈ ಶರೀರ ಬಿಡಾವ್ರಿದೆವು. ಅದಕ್ಕೆ ಹುಟ್ಟು ಹಾಗೂ ಸಾವಿನ ನಡುವಿನ ಸಮಯ ಇದೆಯಲ್ಲ, ಆ ಸಮಯ ಬಹಳಷ್ಟು ಮುಖ್ಯವಾದ ಸಮಯ. ಅದರ ಸದುಪಯೋಗ ನಾವು ಮಾಡ್ಕೋಬೇಕು ಅಂತ ಅರ್ಥ. ಅದಕ್ಕೆ ಶ್ರೀಮನ್ ನಿಜಗುಣೇಶ್ವರು ಹೇಳ್ಕೊಂಡು ಬಂದಿದ್ದಾರೆ, ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ? ಹೇ ಮನುಷ್ಯನೇ, ಸುಮ್ಮನೆ ಕಾಲ ಕಳೆದು ಶರೀರ ಬಿಡೋದು ಇದು ಯೋಗ್ಯ ನಿನಗೆ? ಮತ್ತು ಏನು ಮಾಡಬೇಕ್ರಿ, ನಾವೇನು ಸುಮ್ಮನೆ ಕಾಲ ಕಳೆದಿದ್ದೆವು ಅಂತ ಅನ್ಬೋದು. ನೀವು ಮನೆ ಕಟ್ಸೀನಿ, ಓದೀನಿ, ಮಕ್ಕಳಿಗೆ ಓದಿಸೀನಿ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೀನಿ, ಸೈಟ್ ತೊಗೊಂಡೀನಿ, ಹೊಲ ತೊಗೊಂಡೀನಿ, ಪುರ್ಸತ್ತಿಲ್ದಂಗೆ ನಾನು ಮಾಡ್ತಾನೆ ಇದ್ದೀನಿ, ಮಾಡಿದ್ದೀನಿ ಅಂತ ನೀವು ಅನ್ಬೋದು. ಆದರೆ ಪಾರಮಾರ್ಥದ ದೃಷ್ಟಿಯಿಂದ, ಅಧ್ಯಾತ್ಮದ ದೃಷ್ಟಿಯಿಂದ ಇದೆಲ್ಲವೂ ಹ್ಯಾಂಗಿದೆ ಅಂತಂದ್ರೆ ನೀರಾಗ ಬಟ್ಟೆದ್ದು ಚೀಪದಷ್ಟೇ ಇದೆ ಅಂತ ಅರ್ಥ. ಮತ್ತು ಏನು ಮಾಡಬೇಕ್ರಿ ಎಂಬುದಕ್ಕೆ ಶ್ರೀಮನ್ ನಿಜಗುಣ ಶಿವಳೇ ಹೇಳ್ತಾರೆ, ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿ ಒಂದಿಲ್ಲದರೆ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ? ಆ ಭಗವಂತನ ಸುವಿಚಾರ ನಿಮ್ಗೆ ಹೇಳ್ತೀನಿ. ಇಬ್ಬರು ಕೂತ್ರ ಸಾಕ್ರಿ, ಮೂರನೇ ಬಗ್ಗೆ ಮಾತಾಡ್ತಾರೆ. ಅವಳು ಹಂಗ, ಇವ ಹಂಗ, ಮತ್ತೊಬ್ಬ ಹಂಗ.
ನಿಮಗೆ ಹೇಳ್ತೀನಿ, ಮಾತಾಡ್ತಾ ಮಾತಾಡ್ತಾ ಬೇಕಾದ್ರೆ ಬೆಳಕೆ ಹರಿಸ್ತಾರ. ನಾ ಇನ್ನೊಂದು ಅರ್ಧ ತಾಸು ನಾ ಮಾತಾಡ್ತಾನೆ ಸಾಕು ಮಾಡಿರಿ ಸಾಮ್ಗಳು ಅಂತ ಅವ್ರು ಹೇಳ್ಯಾರ. ಶಂಭುಲಿಂಗದ ಸುವಿಚಾರ. ಹೇ ಮನುಷ್ಯನೇ, ನಿನ್ನ ಮನುಷ್ಯನ ಒಳಗೆ, ನಿನ್ನ ಬುದ್ಧಿ ಒಳಗೆ, ನಿನ್ನ ತಲೆ ಒಳಗೆ ಒಳ್ಳೆ ವಿಚಾರವನ್ನ, ಕೋಹಂ ನಾನು ಯಾರು, ಕುತಸ್ಮೃಜಾತ ಜೀವ ಮುಖೇನ ಕ್ವಚಸಂ ಪ್ರತಿಷ್ಠಿತಾ. ನಾವು ಎಲ್ಲ ಎಲ್ಲಿ ಹೋಗೋರು ಇದೆವು, ನಾ ಏನು ಮಾಡಬೇಕು, ನಾನು ಅಂದರೆ ಯಾರು. ಇಂಥ ಅನೇಕ ಉತ್ಕೃಷ್ಟವಾದ ವೇದಾಂತದ ವಿಚಾರಗಳನ್ನು ಮಾಡಿದ್ಯಾದ್ರೆ ನಿನ್ನ ಜನ್ಮದು ಸಾರ್ಥಕ ಆಗ್ತದೆ. ಇಲ್ಲ ಸಲ್ಲದ ಮಾತುಗಳು, ಆ ಮಾತು ಇಬ್ಬರು ಕುಂತ್ರು ಸಾಕು ಮೂರನೇವ್ರ ಬಗ್ಗೆ ಮಾತಾಡ್ತಾರೆ. ಇಬ್ಬರು ಕುಂತ್ರು ಸಾಕು ಮೂರನೇವ್ರ ಬಗ್ಗೆ ಮಾತಾಡ್ತಾರೆ. ಅದು ಹಂಗಾಯ್ತು, ಇದು ಹಿಂಗಾಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು. ಇದೆಲ್ಲವೂ ಏನಿದೆ ಅಂತಂದ್ರೆ ಇದು ನಿನಗೆ ನಿಕೃಷ್ಟ ಜನ್ಮನ. ಅದಕ್ಕಾಗಿ ಮಾತಾಡೋದು, ಕೇಳಿದ್ದು, ಹೇಳಿದ್ದು ಎಲ್ಲವೂ ಸುವಿಚಾರಿತ್ತು ಅಂತಂದ್ರೆ ಉತ್ಕೃಷ್ಟ ಸಂಸ್ಕಾರ, ಉತ್ಕೃಷ್ಟ ವಾಸನೆ ಬೆಳೀತದೆ. ಅಕಸ್ಮಾತ್ವಾಗಿ ನಿನಗೆ ಮೋಕ್ಷ ಆಗದಿದ್ರೂ ಕೂಡ ಉತ್ತಮ ಜನ್ಮರೇ ಸಿಗ್ತದ ಅಂತ ಅರ್ಥ. ಸಂತ ಜ್ಞಾನೇಶ್ವರ ಹೇಳಿಕೊಂಡು ಬಂದಿದ್ದಾರೆ, ವಾಸನಾ ಸಂಗೆ ಜನ್ಮ ಘೇಣೆ ಪ್ರಾಣಿ ಅಂತ ಹೇಳ್ಯಾರ. ಉತ್ಕೃಷ್ಟವಾದ ವಾಸನೆ ಇತ್ತಂದ್ರೆ, ಉತ್ಕೃಷ್ಟ ಸಂಸ್ಕಾರ ಗುಣಗಳು ನಿನ್ನಲ್ಲಿದ್ದವಪ್ಪ ಅಂದ್ರೆ ನಿನಗೆ ಮೋಕ್ಷ ಆಗದೇ ಇದ್ರೂ ಕೂಡ ಉತ್ತಮ ಜನ್ಮ ಸಿಗ್ತದ ಅಂತ ಅರ್ಥ. ಅದಕ್ಕೆ ಇಂಥ ಒಳ್ಳೆ ವಿಚಾರ ಮಾಡಬೇಕು ಅಂತಂದಾಗ ನೀ ಭಾಳ ಸಂಸಾರಕ್ಕೆ ಅಂಟ್ಕೋಬಾರ್ದಪ್ಪ. ಅರ್ಥ ಆಗ್ತದ? ಏನು ಅರ್ಥ ಆಗ್ತದ? ಭಾಳಷ್ಟು ಸಂಸಾರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನೀ ಮಾಡ್ಯಾರ ಏನು ಮಾಡಾವಿದಿ, ಸಂಸಾರ ಬಗ್ಗೆ ತಲೆ ಕೆಡಿಸ್ಕೊಂಡಾರ ಏನು ಮಾಡಾವಿದಿ ನೀನು. ನಿಮಗೆ ನಾ ಎಲ್ಲರೂ ಹೋದ್ರೆ ಹೇಳ್ತೀನಿ, ಸಂಸಾರ ಬಗ್ಗೆ ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಅವ ಸುವಿಚಾರ ಮಾಡಾಕ ಬರ್ತದ ಅಂತ ಅರ್ಥ. ನೀ ಕುಂತ್ರ ಸಂಸಾರ ಚಿಂತಿ, ನಿಂತ್ರ ಸಂಸಾರ ಚಿಂತಿ, ಮಾತಾಡಿದ್ರ ಸಂಸಾರದು ಎಲ್ಲವೂ ಅದೇ ವಿಚಾರ ಅಂತಂದ್ರೆ ಇದಕ್ಕೆ ಶಾಸ್ತ್ರದಲ್ಲಿ ವಿಚಾರ ಅನ್ನಲ್ಲ, ಅದಕ್ಕೆ ಅವಿಚಾರ ಅಂತ ಕರೀತಾರ ಅಂತ ಅರ್ಥ. ಅವಿಚಾರೇಣ ಕೃತೋ ಬಂಧೋ ವಿಚಾರೇಣ ನಿವರ್ತತೆ. ಈ ಸಂಸಾರದ ವಿಚಾರ ಮಾಡಿದೆ ಅಂದ್ರೆ ಅದಕ್ಕೆ ವಿಚಾರ ಅಂತ ಶಬ್ದ ಇಲ್ಲ, ಅದಕ್ಕೆ ಅವಿಚಾರ ಅಂತ ಶಬ್ದ ಇದೆ ಅಂತ ಅರ್ಥ. ಅದು ನಿನಗೆ ಬಂಧನಕ್ಕೆ ಕಾರಣೀಭೂತ ಆಗ್ತದೆ. ಈ ಬಂಧನನ ಬಿಡಿಸೋಳ ಸಲುವಾಗಿನೇ ಈ ಭೂಮಿಗೆ ಬಂದದ್ದು. ಉಲ್ಟಾ ಈ ಬಂಧನದಲ್ಲಿ ಯಾರು ಹೆಂಗಾರಿರಲಿ, ಅವ ಕೋಟಿಗಟ್ಲಿ ಹೊಡಿತಾನ್ರಿ, ಹಂಗ್ರಿ ಹಿಂಗ್ರಿ ಮತ್ತೋರ ಬಗ್ಗೆ ನೀ ಅನುಕರಣೆ ಮಾಡ್ಕೋತ ಹೋದೆ ಅಂತಂದ್ರೆ ನಿನ್ನ ಜನ್ಮದು ವ್ಯರ್ಥ ಆಗ್ತದೆ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಬೇರೆಯವ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗಬೇಡ. ಯಾಕೆಂದ್ರೆ ನಾನು ಬಂದದ್ದು ಒಬ್ಬನೇ, ನಾ ಹೋಗಬೇಕಾದದ್ದು ಒಬ್ಬನೇ. ಏನು 4-5 ಜನ ಸೇರಿ ಹೋಗ್ತೀರಿ? ಶರೀರ ಬಿಡಬೇಕಾದ್ರೂ ನಾವು ಒಬ್ಬನೇ. ಯಾರೋ ನೀನು ಎಲ್ಲಿಂದ ಬಂದು ಬರುವಾಗ ಇತ್ತೇನೋ ಸಂಗಟ ಮಂದಿ. ಸಂಗಟ ಅಂದ್ರೆ ನಿನ್ನ ಜೊತೆಗೆ ಯಾರಿದ್ರು, ನೀ ಒಬ್ಬನೇ ಬಂದಿದ್ದು. ಅದಕ್ಕೆ ಮನುಷ್ಯನೇ ನೀ ಇಂಥ ಉತ್ಕೃಷ್ಟ ವಿಚಾರ ಮಾಡು. ಯಾವ ವಿಚಾರ ಮಾಡಿದರೆ ಜಿಸ್ಕಾ ಮನ್ಕಾ ಆಪಾಕ್ ಹೋಯ್, ಅವ ಮನುಷ್ಯನ ಭ್ರಮೆ ಹೊರಟು ಹೋಗಬೇಕು. ಇದು ಯಾವಾಗ ಸಾಧ್ಯ ಅಂತಂದ್ರೆ ನೀ ಜಾಸ್ತಿ ಸಂಸಾರಕ್ಕೆ ಅಂಟ್ಕೊಳ್ದೇ ಇದ್ದ. ಇದಕ್ಕೆ ಶಾಸ್ತ್ರೀಯ ಶಬ್ದ ಇದೆ ನಿರ್ಲಿಪ್ತ. ನೀನು ಜಾಸ್ತಿ ಹಂಗಂತ ಸಂಸಾರ ಬಿಡು ಅಂತ ಹೇಳಿಲ್ಲ ಅವರು. ನಿಮಗೆ ಹೇಳ್ತೀನಿ, ಸಮಸ್ತ ಋಷಿಗಳು, ಅನೇಕ ಶರಣರು, ಸಂತರು ಎಲ್ಲ ಗೃಹಸ್ಥಾಶ್ರಮನೇ ಸ್ವೀಕಾರ ಮಾಡಿದವರು. ಅವರು ಈ ಗೃಹಸ್ಥ ಈ ಸಂಸಾರದ ಮಧ್ಯದಲ್ಲಿ ಇದ್ದುಕೊಂಡೇ ತಮ್ಮ ನಿತ್ಯ ಜೀವನನ ಜೀವಿಸಿ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ್ರು. ಅವರಿಗೆ ಋಷಿಗಳಂತಂದ್ರು. ಋತಧ್ವಜ ಮಹಾಋಷಿಗೆ 9 ಜನ ಹೆಣ್ಮಕ್ಳು. ಆದ್ರೆ ಋತಧ್ವಜ ಮಹಾಋಷಿ ಮಹಾಶೇನಾಹ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅವ ಅಗರ್ಭ ಶ್ರೀಮಂತ, ತುಂಬಾ ಪರಿವಾರ, ಆದರೂ ಕೂಡ ಅವ್ರು ಋಷಿಯಹ ತೇ ಋಷಿ, ಅವ್ರು ಋಷಿಗಳು ಅನ್ಸ್ಕೊಂಡಿದ್ರು. ಯಾಕೆ ಅಂತಂದ್ರೆ ಇದರ ಜೊತೆಗೆ ಅವರು ಇದ್ದು ಇಲ್ದಂಗಿದ್ರು ಅಂತ ಅರ್ಥ. ನೀ ಸಂಸಾರದಲ್ಲೇ ಮುಳುಗದೆ ಅಂತಂದ್ರೆ ನಿನಗೆ ಸಂಸಾರ ಏನು ಮಾಡಲ್ಲ ಅಂತಂದ್ರೆ ನಿನಗೆ ಉದ್ಧಾರ ಮಾಡಂಗಿಲ್ಲ ಅದು. ಅದಕ್ಕೆ ಆಚಾರ್ಯ ತಮ್ಮ ಒಂದು ಕಡೆ ಹೇಳ್ಕೊಂಡು ಬಂದಿದ್ದಾರೆ,
ಸಂಸಾರೋಯಂ ಅತೀ ವಿಚಿತ್ರ, ಈ ಸಂಸಾರ ಭಾಳ ವಿಚಿತ್ರ ಇದೆ ಅಂತ. ಕಾತೆ ಕಾಂತ ಧನಗತ ಚಿಂತ ವಾತುಲ ಕಿಂತವ ನಾಸ್ತಿ ನಿಯಂತ. ಯಾರ ಹೆಂಡತಿ, ಯಾರ ಮಕ್ಕಳು, ಯಾರ ಬದುಕು, ಯಾರ ಬಾಳ್ವೆ ಹಂಗಂತ ತಿಳ್ಕೊಂಡೆಲ್ಲ ಬಿಟ್ಟು ಎಲ್ಲರೇ ಪಲಾಯನ ಆಗ್ಬೇಕಂತ ಅರ್ಥಲ್ಲ. ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅದರ ಬಗ್ಗೆ ಬುದ್ಧಿ ಕೆಡಿಸ್ಕೋಬೇಡ. ಚೆಲ್ಯಾದ ಚೆಲ್ಲಿ ಬಿಡು, ಹೋಗ್ಯಾನ ಹೋಗ್ಲಿ ಬಿಡು, ಬಂದಾನ ಮುಂದೆ ಬರಲಿ ಬಿಡು, ಅಂದಾನ ಸುಮ್ಮನೆ ಅಂತೀರಿ ಅಲ್ಲಿ ಬಿಡು ಅಂತ. ನನಗೆ ಯಾಕೆ ಅಂತಾರೋ, ನಾ ಯಾಕೆ ಅನ್ಸ್ಕೊಳ್ಳಿ, ಹಿಂದೆ ಅಂದಾಗ ಮತ್ತೆ ಬಂತು ನೋಡಿ. ಅಂದಾನ ಅಲ್ಲಿ ಬಿಡು ಅನ್ನಲ್ಲ, ಅವನಿಗೆ ನಾವು ತಿರುಗಿ ಅಂದ್ರೆ ನಮಗೆ ಸಮಾಧಾನ ಆಗ್ತದೆ, ಅಲ್ಲಿವರೆಗೆ ಸಮಾಧಾನ ಆಗಲ್ಲ. ಇಂಥ ಎಲ್ಲವೂ ತಾಳ್ಮೆ ಭಾವನೆಯಿಂದು ಆ ಶಂಭ ಭಗವಂತನ ವಿಚಾರಣೆ ಮಾಡ್ತಾ ಇದ್ರ. ಸದ್ರೂಪ ಚಿದ್ರೂಪ ಆನಂದ ರೂಪವಾದ ಆ ಪರಶಿವನ ವಿಚಾರಣೆ ಮಾಡ್ತಾ ಇದ್ರ. ಪರಶಿವನ ವಿಚಾರ ಮಾಡೋ ಶಬ್ದಕ್ಕೆ ಅರ್ಥ ಏನಿದೆ ಅಂತಂದ್ರೆ ಅಧ್ಯಾತ್ಮದ ವಿಚಾರ. ಅಧ್ಯಾತ್ಮದ ವಿಚಾರ ಅರ್ಥ ಏನಿದೆ ಅಂತಂದ್ರೆ ತನ್ನ 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 ಬದುಕಿನ ವಿಚಾರನ ಹ್ಯಾಂಗ ಇರಬೇಕು, ಏನು ಮಾಡಬೇಕು, ಹ್ಯಾಂಗ ಅನಾಯಾಸವಾಗಿ ನಾ ಶರೀರ ಬಿಡಬೇಕು ಎಂಬುವ ಈ ವಿಚಾರಕ್ಕೆ ಸುವಿಚಾರ ಅಂತ ಕರೀತಾರ ಅಂತ ಅರ್ಥ. ಒಂದು ಸಣ್ಣ ಉದಾಹರಣೆ ಕೇಳಿ ನಿಮ್ಗೆ ಅರ್ಥ ಆಗ್ತದ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮನುಷ್ಯನೇ ಈ ಸಂಸಾರದೊಳಗೆ ನೀ ಇದ್ದು ಇಳ್ದಂಗಿರ್ಬೇಕು. ಅರ್ಥ ಆಗ್ತದ? ಏನು ಅರ್ಥ ಆಗ್ತದ? ಈ ಸಂಸಾರದೊಳಗೆ ನಾನು ಇದ್ದು ಇಳ್ದಂಗಿರ್ಬೇಕು. ನಿಮ್ಗೆ ಗುರ್ತಿದೆ, ನೀರಿನ ಮೇಲೆ ಡೋಣಿ ಇರ್ತದ, ಸರಿನೇ. ಡೋಣಿ ಒಳಗೆ ನೀರು ಇತ್ತಂದ್ರೆ ಏನಾಗ್ತದ? ಯಾರು ತೇಲ್ತದ ಅಂತಾರೆ ನೋಡ್ರಿ, ಏನಾಗ್ತದ? ಮುಣಗ್ತದ. ನಿಜಗುಣ ಪರಮಾನುಬೋಧಿಯಲ್ಲಿ ಒಂದು ಮಾತನ್ನೇ ಹೇಳಿದ್ದಾರೆ. ಮರದೋಳ್ ಅನಿಲ್ ಅಂತ ಶಬ್ದದ ಪ್ರಯೋಗ ಮಾಡಿದ್ದಾರೆ. ಗಿಡದಾಗ ಬೆಂಕಿದೆ ಅಂತ. ಗಿಡದೊಳಗೆ ಬೆಂಕಿ ಇರೋದ್ರಿಂದ ಗಿಡ ಊರ್ಧ್ವಮುಖವಾಗಿ ಬೆಳೆಯಕ ಸಾಧ್ಯ. ಬೆಂಕಿಯಾಗ ಗಿಡ ಇತ್ತಂದ್ರೆ ಸುಟ್ಟು ಹೋಗ್ತದೆ. ಹಂಗ ನೀನು ಸಂಸಾರದೊಳಗಿರು, ನಿನ್ನ ಒಳಗ ಸಂಸಾರ ಬೇಡ. ನೀರಿನ ಮೇಲೆ ಡೋಣಿ ಇರಲಿ, ಡೋಣಿಯಾಗ ನೀರಿತ್ತಂದ್ರೆ ಹೆಂಗೆ ಮುಣಗ್ತದ ಹಂಗೆ ನೀ ಮುಣಿಗೆ ಹೋಗ್ತಿ. ಮರದಾಗ ಬೆಂಕಿರು ಸರಿನೇ, ಬೆಂಕಿಯಾಗ ಮರ ಇತ್ತಂದ್ರೆ ಸುಟ್ಟು ಹೋಗ್ತದೆ. ಹಾಗೆ ಮನುಷ್ಯನೇ ನಿನ್ನ ಜೀವನದ ವ್ಯರ್ಥ ಮಾಡ್ಕೊಳ್ತಿ. ಸಂಸಾರದಲ್ಲಿ ಇದ್ದು ಇದ್ದು ಇಲ್ದಂಗೆ ಹಾಗೆ ಶರಣರ ಬದುಕು ಹಾಗೆ ಮಾಡಿದ್ರು. ಸಂತ ತುಕಾರಾಮ್ ಆಗಲಿ, ಸೋಖಾಮೇಳ ಆಗಲಿ, ಅನೇಕ ಸಂತರು, ಅನೇಕ ಶರಣರು ಈ ಸಂಸಾರದಲ್ಲಿ ಇದ್ದು ಇಲ್ದಂಗಿದ್ರು. ಅದಕ್ಕೆ ಈ ಮಾತನ್ನು ಕೂಡ ಶರಣರು ಹೇಳ್ಕೊಂಡು ಬಂದಿದ್ದಾರೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಹದು ಗುಂಡು, ಮುಳಗಲಿಹದು ಬೆಂಡು. ಅವ್ರು ಹೇಳ್ತಾರೆ ನೋಡ್ರಿ, ಎರಡು ಉದಾಹರಣೆ ಕೊಟ್ಟು ಹೇಳ್ಯಾರ ಅವರು. ಇಂತಪ್ಪ ಸಂಸಾರ ಅಂತ ಹೇಳ್ಯಾರ ಅವರು. ಸಂಸಾರ ಹ್ಯಾಂಗಿದೆ ಅಂತಂದ್ರೆ ನನಗೆ ಬದುಕಾಕೂ ಬಿಡಂಗಿಲ್ಲ, ಮುಂದೆ ಯಾರು ಸಾಯಕ್ಕೂ ಬಿಡಂಗಿಲ್ಲ ಅಂತಾರೆ. ಇದು ನಮಗೆ ಸಾಯಕ್ಕೂ ಬಿಡಂಗಿಲ್ಲ. ಸಾಹಿತ್ಯ ಅಂದ್ರೆ ಯಾಕೆ ಸಾಹಿತ್ಯ ಅಂತಾರೆ, ಬದುಕ್ತಿ ಅಂದ್ರೆ ಯಾಕೆ ಬದುಕು. ಇಂತಪ್ಪ ಸಂಸಾರ ಶರದಿಯ ದಾಟಿಸೋ ಕಾಲಾತ್ಮಕನೇ ಕೂಡಲ ಸಂಗಮ ದೇವ ಅಂತ ಭಗವಂತನಲ್ಲಿ ಅವರು ಕೇಳ್ಕೊಂಡಿದ್ದಾರೆ. ಅದಕ್ಕೆ ಪುಣ್ಯಾತ್ಮ ಇಂಥವು ಪವಿತ್ರ ಸ್ಥಾನದಲ್ಲಿ ಇವತ್ತು ನಾವು ಏನು ಕಲ್ಕೊಂಡು ಇರಬೇಕು ಅಂತಂದ್ರೆ ಯಾವುದರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಆಗಂಗಾಗ್ತದ, ಮುಂದೆ ಸುಮ್ಮನೆ ಅಂತೀರಿ ಹೋಗಂಗೆ ಹೋಗ್ತದೆ, ಮತ್ತೆ ಅದ್ರಾಗ ತಲೆ ಕೈ ಆಗ್ತದೆ. ಯಾರೋ ಇಬ್ಬರು ಜಗಳ ಆಡ್ತಿದ್ರಂತ. ಜಗಳ ತಾರಕ್ಕೇರ್ತು. ಇಷ್ಟುವರೆಗೆ ತಾರಕ್ಕೇರ್ತು. ನೋಡೋ ಇವಂದ, ನೋಡು ಮತ್ತೊಂದು ಮಾತಾಡಿದೆ ಅಂದ್ರೆ ನಿನ್ನ 64 ಹಲ್ಲೆಲ್ಲ ಉದುರಿಸ್ತೀನಿ ಅಂತಂದ. ಅಲ್ಲಿ ಪಕ್ಕದಲ್ಲಿ ಒಬ್ಬ ನಿಂತಿದ್ದವ ಓಡ್ಕೋತ ಬಂದ. ಏನೋ ಮಾತಾಡ್ತಿ, 64 ಹಲ್ಲು ಇರ್ತಾವ ಅಂತಂದವ ಪಕ್ಕದಲ್ಲಿದ್ದವ. ನನ್ನ ಗುರ್ತು ನೀ ಬರ್ತಿ ಅಂತ ನಿನಗೆ ಸೇರಿ ಹೇಳಿನಿ ಅಂತಂದವ. ಅಂದ್ರೆ ನಾವು ಬೇರೆಯವ್ರ ಬಗ್ಗೆ ಸುಮ್ಮನೆ ತಲೆ ಕೆಡಿಸ್ಕೋತೇವು. ಸುಮ್ಮನೆ ಒಬ್ಬರು ಮನ್ಯಾಗ ಹೋಗಿ ಕುಂಡ್ರಂಗಿಲ್ಲ, ನಮ್ಮ ಮನೆ ಕಸ ಒಯ್ದು ಅವ್ರ ತಲೆಯಾಗ ಹಾಕಿಬಿಡ್ತೇವೆ. ಒಂದು ದಿವಸ ಅವ್ರು ಬರ್ತಾರೆ, ಏನು ತೊಗೊಂಡು? ಊಟಕ್ಕೆ ತೊಗೊಂಡಲ್ಲ, ಏನು ತೊಗೊಂಡು ಬರ್ತಾರೆ? ಅವ್ರ ಮನೆ ಕಸ ಎಲ್ಲ ತರ್ತಾರೆ.
ಅತ್ತೆ ಹಂಗ, ಅವ ಹಿಂಗ, ಮತ್ತೊಬ್ಬ ಹಂಗ, ಹುಡುಗ ಹಂಗ, ನಿಮ್ಗೆ ಕೇಳಿ 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 ತಲೆ ಚಿಟ್ಟು ಅಂದು ಹೋಗ್ತದೆ. ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ? ಉಚಿತವೇ ಅಂದ್ರೆ ಇದೇನು ಯೋಗ್ಯ ನಿನಗೆ? ಮತ್ತೆ ಏನು ಮಾಡು? ಶಂಭುಲಿಂಗದ ಸುವಿಚಾರ ಒಂದು ಶಬ್ದ ಇದೆ. ಇದು ಹ್ಯಾಂಗಿರ್ಬೇಕು ಸಂಸಾರದಲ್ಲಿ ಅಂತಂದ್ರೆ ಇದರಲ್ಲಿ ಇದ್ದು ಇಲ್ಲದಂಗೆ. ಇದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ ನಾನು, ಲಕ್ಷ್ಯ ಕೊಡಿ. ಇಬ್ಬರು ಗಂಡ ಹೆಂಡ್ತಿ, ಅವ್ರಿಗಿನ್ನೂ ಮಕ್ಕಳಾಗಿತ್ತಿಲ್ಲ. ಅವರು ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ರು. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಇಷ್ಟೊತ್ತಿಗೆ ಬರ್ತಿದ್ರು. ಇಷ್ಟೊತ್ತಿಗೆ ಬಂದು ಇಬ್ಬರು ಸೇರಿ ಅಡುಗೆ ಮಾಡ್ತಿದ್ರು. ಅರ್ಥ ಆಗ್ತದ? ಇಬ್ಬರು ಸೇರಿ ಅಡುಗೆ ಮಾಡ್ತಾಯಿದ್ರು. ಅವ ಈರುಳ್ಳಿ, ಟಮಾಟಿ, ಮೆಣಸಿಕಾಯಿ ಹೆರಚಿ ಕೊಟ್ರೆ ಅವ್ರು ಹೆಂಡ್ತಿ ಒಗ್ಗರಣೆ ಹಾಕ್ತಿದ್ರು. ಆಕಿ ಚಪಾತಿ ಉದ್ದು ಕೊಟ್ರೆ ಇವ ಹಿಂಗೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಯದ. ಇಬ್ಬರು ಸೇರಿ ಅಡುಗೆ ಮಾಡ್ತಾಯಿದ್ರು. ಮಾಡಿದ ಅಡುಗೆಯನ್ನು ಇಬ್ಬರು ಮಧ್ಯದಲ್ಲಿ ಇಟ್ಕೊಂಡು ಇಬ್ಬರು ಕುಂತು ಊಟ ಮಾಡ್ತಾಯಿದ್ರು. ಇವತ್ತೇನಾಯಿತು ಅಂದ್ರೆ ಇಬ್ಬರು ಅಡುಗೆ ಮಾಡಿ ಇಟ್ಟು ಇಬ್ಬರು ಊಟ ಮಾಡಕ್ಕೆ ಕುಂತಾರ. ಅಷ್ಟರೊಳಗೆ ಅವನ ಸ್ನೇಹಿತ ಬಂದ. ಈಗ ಸ್ನೇಹಿತ ಬಂದಾನ ಅಂತಂದ್ರೆ ನೀವು ಬಾ ಅಂತೀರಿ, ಯಾಕೆ ನಮ್ಮ ಭಾರತೀಯ ಸಂಸ್ಕೃತಿ ಇದೆ, ಅತಿಥಿ ದೇವೋ ಭವ ಅಂತ. ಬಂದೆ, ಬಾರೋ ಭಾಳ ದಿವ್ಸಕ್ಕೆ ಬಂದು ಬಾ ಬಾ ಅಂತ ಕರೆದ್ರು. ಊಟ ಮಾಡು, ಹ್ಞೂ ಮಾಡ್ತೀನಿ ಅಂದ್ರೆ ಕೈ ತೊಗೊಂಡು ಊಟಕ್ಕೆ ಕುಂತ. ಬರಾಬರಿ 4-5 ಚಪಾತಿ, ಅನ್ನ, ಸಾರ ಎಲ್ಲ ಊಟ ಮಾಡಿ ಫಂಟ್ ಬಡ್ದು ಅಂದ್ರೆ ಗುರ್ತಾಗ್ತಲ್ಲ, ಒಣ ಹರಟಿ ಎಲ್ಲ ಹೊಡೆದು ಹೋಗ್ಬಿಟ್ಟ. 2ನೇ ದಿವ್ಸಕ್ಕೆ ಏನಾಯ್ತು ಅಂದರೆ ಇವರು ಅಡುಗೆ ಮಾಡ್ಕೊಂಡು ಅಡುಗೆ ಮಾಡಿ ಮತ್ತೆ ಊಟಕ್ಕೆ ನಿನ್ನ ಬಂದಿದ್ದಲ್ಲ, ಮತ್ತೆ ಇವತ್ತು ಬಂದ. ಊಟ ಮಾಡೋ ಮತ್ತು ಅಂತಾನೆ, ಹ್ಞೂ ಆಯ್ತು ಅಂದು ಮತ್ತೆ ಊಟ ಮಾಡ್ದ 2ನೇ ದಿವಸ. 3ನೇ ದಿವ್ಸಕ್ಕೆ ಏನಾಯ್ತು ಅಂದ್ರೆ ಮತ್ತೆ ಇವ್ರು ಕೆಲಸಕ್ಕೆ ಹೋಗಿ ಬಂದು ಇಬ್ಬರು ಸಾಕಾಗಿ ಬಂದು ಅಡುಗೆ ಮಾಡಿ ಊಟಕ್ಕೆ ಬಂದು ಮತ್ತೆ ಬಂದು ಹೇಳಿತಿ ಅಂದಳು, ಏನ್ರಿ ಒಂದು ದಿವ್ಸ ಚಂದ, ಮುಂದೆ 2 ದಿವ್ಸ ಚಂದ, ಇವತ್ತು ಎಷ್ಟನೇ ದಿವ್ಸ ಬಂದಾನ? ಇವತ್ತು 3ನೇ ದಿವ್ಸ ಬಂದಾನ. ಬ್ಯಾಡ್ರಿ, ನಾವು ಊಟ ಮಾಡಿ ಬಂದೀನಿ, ಊಟ ಮಾಡ್ತೀನಿ, ಏನೂ ಅಂತ ಇಲ್ಲ, ಬರಾಬರಿ 4-5 ಚಪಾತಿ, ಮುಂದೆ ನಿಮ್ಮ ಬಾಯಿಗೆ ನೀರು ಬಿಡ್ತಾವೆ. ಮತ್ತೆ ಅವ ಮಾಡಿದ ಅಡಿಗೆಲ್ಲ ಬರಾಬರಿ ಊಟ ಮಾಡಿ ಫಂಟ್ ಬಡ್ದು ಮತ್ತೆ ಹೋಗವ. ಅವ ಹೋದ ಕೂಡಲೇ 3ನೇ ದಿವ್ಸ ಹೆಂಡ್ತಿ ಬುಟ್ಟಿಗಟ್ಲೆ ಗಂಡಗೆ ಬೈದ್ರು. ಏನ್ರಿ ಸ್ನೇಹಿತ ಅಂತೀರಿ, ಹಿಂಗಿರ್ತಾರೇನು? ಒಂದು ದಿವ್ಸ ಚಂದ ಒಳ್ಳೆ ಯಾವಾಗ ಬರ್ತಾನ ಒಳ್ಳೆ ಊಟದ ಸಮಯಕ್ಕೆ ಬರ್ತಾನೆ, ಬರಾಬರಿ ಊಟ ಮಾಡ್ತಾನೆ, ಹಾಗ ಹೀಗ ಅಂತ. ಇದಕ್ಕೆ ಶಾಸ್ತ್ರದಲ್ಲಿ ಏನಂತಾರ ಅಂತಂದ್ರೆ ಇದಕ್ಕೆ ಧರ್ಮ ಸಂಕಟ ಅಂತ ಕರೀತಾರೆ. 2 ಸಂಕಟ ಇವೆ, ಒಂದು ಪ್ರಾಣ ಸಂಕಟ, ಮತ್ತೊಂದು ಧರ್ಮ ಸಂಕಟ. ಇದು ಧರ್ಮ ಸಂಕಟ. ಧರ್ಮ ಸಂಕಟ ಅಂದ್ರೇನು? ಹೇಳಂಗೂ ಇಲ್ಲ, ಯಾಕೆ ಸ್ನೇಹಿತ ಅಲ್ಲ, ಬಿಡಂಗೂ ಇಲ್ಲ. ಅಮ್ಮ ಸುಮ್ಮನೆ ತಪ್ಪು ಬಯಸ್ಕೊಂಡು, ಯಾಕೆ ಏನು ಮಾಡೋಕ್ಕಾಗಲ್ಲ. 4ನೇ ದಿವಸ ಆಫೀಸಿಂದ ಇಬ್ಬರು ಬಂದರು, ಅಡುಗೆ ಮಾಡು ಊಟಕ್ಕೆ ಕುಂತಿದ್ರು. ಅಷ್ಟರೊಳಗೆ ಇವ ಬರ್ತಾ ಇದ್ದ. ಗಂಡ ನೋಡ್ದ, ಹೆದರ್ಬಿಟ್ಟವ. ಎಷ್ಟನೇ ದಿವಸ ಇದು? 4ನೇ ದಿವಸ ಇವ ಹೆದರ್ಬಿಟ್ಟ. ನಾನಂತೂ ಹೆಂಡತಿ ಕೈಯಾಗ ಉಳ್ಯಂಗಿಲ್ಲಪ್ಪ, ಏನಿವ ದಿವಸ ಬರ್ತದನ ಒಳ್ಳೆ ಊಟದ ಸಮಯಕ್ಕೆ. ಅವ ಒಂದು ತಲೆಯಾಗ ಉಪಾಯ ಹೊಳಿತು. ಅವ ಎದ್ದು ಹೆಂಡ್ತಿ ತುರ್ಬೆಲ್ಲ ಬಿಚ್ಚದ, ಹೆಣುಲ್ ಬಿಚ್ಚಿ ಹೆಂಡ್ತಿಗೆ ಹಾಕಿ ಹೊಡ್ಯಾಕೆ ಶುರು ಮಾಡ್ದ. ಚಪಾತಿ ಕಡೆ ಬೇಸಾದ, ನೀರು ಚೆಲ್ದ, ರಂಪ ರಾಡಿ ಮಾಡಿ ಹೆಂಡ್ತಿಗೆ ಹೊಡ್ಯಾಕೆ ಶುರು ಮಾಡ್ದ. ಹೆಂಡ್ತಿ ಹೋ ಅಂತ ಅಳಕ್ಕೆ ಶುರು ಮಾಡಿದ್ರು. ಅವ ಬಂದ, ನೋಡ್ದ, ಮನೆ ರಂಪ ರಾಡಿ ಆಗಿತ್ತು, ಗಂಡ ಹೆಂಡ್ತಿ ಜಗಳ ನಡೆದಿತ್ತು. ನಮಗೆ ಯಾಕೆ ಬೇಕಪ್ಪ ಇವ್ರ ಜಗಳ ಅಂತ ಅವ ಬಾಗಲ ಮುಚ್ಚಿ ಹೋದ. ಸದ್ಯ ಹೋದಲ್ಲಪ್ಪ ಇವ ಅಂತ ಎದಿಗೆ ಕೈ ಹಾಕಿ ಹೆಂಡ್ತಿಗೆ ಹೇಳಿದ, ಕಣೆ ಅಳಬ್ಯಾಡ ಕಣೆ, ನಾ ಸುಮ್ಮನೆ ನಿನಗೆ ಹೊಡೆದಂಗೆ ಮಾಡೀನಿ ಅಂತಂದವ. ರೀ ನನಗೆ ಅಷ್ಟು ಗುರ್ತಿಲ್ಲ, ನಾನು ಏನು ಮಾಡೀನಿ ಸುಮ್ಮನೆ ಅತ್ತಂಗೆ ಮಾಡೀನಿ ಅಂತಂದರು. ಅವ ಬಾಗ್ಲ ತೆಗೆದು ನಾನು ಸುಮ್ಮನೆ ಹೋದಂಗೆ ಮಾಡೀನಿ ಅಂತಂದ. ಇಲ್ಲಿ ಹೇಳುವ ತಾತ್ಪರ್ಯ ಏನಿದೆ ಅಂತಂದ್ರೆ, ಈ ಸಂಸಾರ ನಾವು ಹ್ಯಾಂಗೆ ಮಾಡಬೇಕು? ಸುಮ್ಮನೆ ಮಾಡಬೇಕಷ್ಟೇ. ಅರ್ಥ ಆಗ್ತದ? ಏನು ಅರ್ಥ ಆಗ್ತದ? ಚೆಲ್ಲದ ಮತ್ತು ಊರಿಗೆ ಅನ್ಕೋತ ಹೋದಿರಿ, ಹಿಂಗೆ ಚೆಲ್ಲದ ಚೆಲ್ಲಿ ಬಿಡು, ಹೋಗ್ಯದ ಹೋಗ್ಲಿ ಬಿಡು, ಬಂದದ ಅನ್ನೋದಲ್ಲ. ಇದು ನಮಗೆ ಒಳಗೆ ರಸಾಯನ ಇಳಿಬೇಕು. ಇದು
ಯಾವುದರ ಬಗ್ಗೆನೇ ತಲೆ ಕೆಡಿಸೋಳದೆ ಆ ಪರಮಾತ್ಮನ ಶಂಭುಲಿಂಗನ ಸುವಿಚಾರ ಭಜನೆ ಭಕ್ತಿ ಒಂದಿಲ್ಲದಿರೆ ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ? ಇದು ನಿನಗೇನು ಯೋಗ್ಯನು? ಅಂಥ ವಿಚಾರಕ್ಕೆ ನಮ್ಮ ಮನಸ್ಸು ಸೋಲದೆ, ಅಂಥ ವಿಚಾರಕ್ಕೆ ನಮ್ಮ ಬುದ್ಧಿ ಕೆಡಿಸೋಳದೆ, ನಮ್ಮ ಮನಸ್ಸು ಬುದ್ಧಿ ಪಾರಮಾರ್ಥದಲ್ಲಿ ಗುರು ಚರಣದಲ್ಲಿ ಅಧ್ಯಾತ್ಮದ ತವಕದಲ್ಲಿ ಅದು ತೇಲಾಡ್ತಾ ಇರಬೇಕು. ಅವಾಗ ಅದು ಶೋಭಾಯಮಾನವಾಗಿ ಕಾಣ್ತದಂತ ಅರ್ಥ. ಮತಿಗೆ ಮಂಗಲ ಈವದಾವುದು ಉತ್ತಮರ ಸಂಘ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಹೇಳುವ ತಾತ್ಪರ್ಯ ಏನಿದೆ ಅಂತಂದ್ರೆ, ಲೋಕದಲ್ಲಿ ಶಬ್ದ ಬಳಸ್ತಾರೆ. ನಿನಗೆ ತಲೆ ಇದೆಯಲ್ಲೋ ಅಂತಾರೆ. ತಲೆ ಇದೆಯಲ್ಲೋ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಬುದ್ಧಿ ಇದೆಯಲ್ಲೋ ಅಂತ ಅರ್ಥ. ಅದಕ್ಕೆ ಈ ಸಂಸಾರ ಸಲುವಾಗಿ ಬುದ್ಧಿ ಕೆಡಿಸ್ಕೋಬೇಡ. ಒಂದು ಸಲ ಬುದ್ಧಿ ಕೆಟ್ಟರೆ ಮತ್ತು ಆ ಬುದ್ಧಿ ಸರಿಪಡಿಸೋದು ಭಾಳ ಕಷ್ಟ. ಅದಕ್ಕೆ ಗೀತೆಯಲ್ಲಿ ಭಗವಂತ ಹೇಳ್ಕೊಂಡು ಬಂದಿದ್ದಾನೆ, ಬುದ್ಧಿರ್ ಯಶ ನ ಲಿಪ್ಯತೆ. ಯಾವುದು ಬುದ್ಧಿಗೆ ಸಲುವಾಗಿ ಅಣಿಸೋ. ಅದಕ್ಕೆ ನಾನು ಏನು ಹೇಳೋದಂದ್ರೆ, ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಚಿತ್ತ ಯಾವಾಗಲೂ ಅಧ್ಯಾತ್ಮದಲ್ಲಿ ತರಂಗದಲ್ಲಿ ತಲೆ ಆಡ್ತಾ ಇರಬೇಕು. ಇದು ಮಾಡ್ತಾ ಮಾಡ್ತಾನೆ ನೀ ಸಂಸಾರ ಮಾಡಿದ್ದೆ ಆದರೆ ಅದು ಸಂಸಾರ ಆಗಿ ಉಳಿಯಲ್ಲ, ಅದು ಸಸಾರ ಆಗ್ತದಂತ ಅರ್ಥ. ರಸೋವೈ ಸಹ ಸಾರಭೂತವಾದ ಸಂಸಾರ ಆಗ್ತದೆ. ಸಮ್ಯಕ್ ಸರತಿತಿ ಸಂಸಾರ ಸಾತತ್ಯ ಗಮನಂ ಸಂಸಾರಂ ಸತತಸ್ಯ ಭಾವ ಸಾತತ್ಯ. ಸಂಸಾರ ಶಬ್ದಕ್ಕೆ ಅನೇಕ ಅರ್ಥ ಮಾಡ್ಕೊಂಡು ಬಂದರೆ, ಎದಕ್ಕೆ ಸಂಸಾರ ಎದಕ್ಕೆ ಅನ್ನಬೇಕು ಅಂದ್ರೆ, ಮನೆಗೆ ಸಂಸಾರ ಅನ್ನಂಗಿಲ್ಲ, ಹೆಂಡತಿಗೆ ಸಂಸಾರ ಅನ್ನಂಗಿಲ್ಲ, ಮಕ್ಕಳಿಗೆ ಸಂಸಾರ ಅನ್ನಂಗಿಲ್ಲ, ಹಣಕ್ಕೆ ಸಂಸಾರ ಅನ್ನಂಗ. ಮತ್ತು ಸಂಸಾರ ಎದಕ್ಕೆ ಅಂತಾರಂದ್ರೆ, ಈ ಸತಿಸುತ ಧನ ಕನಕ ವಸ್ತು ವಾನಾದಿಗಳಲ್ಲಿ ನೀನು ಪ್ರೀತಿ ಇಟ್ಟಿ ಅಂದ್ರೆ ಸಂಸಾರ. ಅತಿ ಪ್ರೀತಿ ಇಟ್ಟಿ ಅಂದ್ರೆ ಆ ಪ್ರೀತಿ ಗುರುವಿನ ಚರಣದಲ್ಲಿ, ಭಗವಂತನ ವಿಚಾರದಲ್ಲಿ, ಅಧ್ಯಾತ್ಮ ಪಾರಮಾರ್ಥದ ವಿಚಾರದಲ್ಲಿ ನಿನ್ನ ಬುದ್ಧಿ, ನಿನ್ನ ಲಕ್ಷ್ಯ, ನಿನ್ನ ಚಿತ್ತಿತ್ತಪ್ಪ ಅಂದ್ರೆ ನಿನ್ನ ಜೀವನದು ಸಾರ್ಥಕ ಆಗ್ತದಂತ ಅರ್ಥ. ಅಂಥ ಲೋಕದಲ್ಲಿ ಗಾದಿ ಮಾತು, ಚಿತ್ತ ಚಿಪಾಟಿ ಮ್ಯಾಲ ಧ್ಯಾನ ದಪಾಟಿ ಮ್ಯಾಲ ಅಂತಾರೆ ನೋಡ್ರಿ. ದಪಾಟಿ ಅಂತ ಮಾಡ್ತಾರಲ್ಲ, ಚಿತ್ತ ಚಿಪಾಟಿ ಮ್ಯಾಲ ಧ್ಯಾನ ಹಂಗೆ ನಮ್ಮ ಚಿತ್ತ ಯಾವಾಗಲೂ ಆ ಭಗವಂತನಲ್ಲಿ ಸುವಿಚಾರದಲ್ಲಿ ಇರಬೇಕು ಅಂತ ಅರ್ಥ. ಮಚ್ಚಿತ್ತಾಹ ಮದ್ಗತ ಪ್ರಾಣ ಕಥಯಂತಶ್ಚ ಮಾಂ ನಿತ್ಯಂ. ನನ್ನ ಬಗ್ಗೆನೇ ವಿಚಾರ ಮಾಡು, ನನ್ನಲ್ಲೇ ಚಿತ್ತಿರಲಿ, ನನ್ನ ವಿಚಾರಗಳೇ ನಿನ್ನ ಧ್ಯಾನದಲ್ಲಿ, ನಿನ್ನ ಅಂತರಂಗದಲ್ಲಿ ಇರಲಿ ಅನ್ನೋ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂಥ ಚಿತ್ತ, ಮನಸ್ಸು, ಬುದ್ಧಿ ಯಾವಾಗಲೂ ಪಾರಮಾರ್ಥದಲ್ಲಿ ಇರಬೇಕು. ಈ ಪಾರಮಾರ್ಥ ನಮ್ಮ ಸಂಸಾರಕ್ಕೆ ಲೇಪ ಇತ್ತು ಅಂದ್ರೆ ಅದು ಸಂಸಾರ ಆಗಿ ಉಳಿಯಂಗಿಲ್ಲ, ಅದು ಸಸಾರ ಆಗ್ತದಂತ ಅರ್ಥ. ಹೆಂಡತಿ ಮೇಲೆ ಪ್ರೀತಿ ಬರ್ತದೆ, ಮಕ್ಕಳ ಮೇಲೆ ಪ್ರೀತಿ ಬರ್ತದೆ, ಅವು ನಮ್ಮನ್ನು ಪ್ರೀತಿಸ್ತಾವ. ನೀ ಮನೆ ಯಜಮಾನೇ ಸರಿ ಇಲ್ಲಪ್ಪ ಅಂತಂದ್ರೆ ನಿನ್ನ ಚಿತ್ತೆಲ್ಲೋ, ನಿನ್ನ ಧ್ಯಾನ ಎಲ್ಲೋ, ನಿನ್ನ ವಿಚಾರಗಳಲ್ಲೋ, ನಿನ್ನ ಭಾವನೆಯಲ್ಲೋ ಸಂಸಾರ ಎಲ್ಲ ಅಸ್ತವ್ಯಸ್ತ ಆಗ್ತದೆ. ಸಂಸಾರ ಹ್ಯಾಂಗೆ ರೂಪಿಸ್ಬೇಕೆಂಬುದನ್ನು ಅದು ನಮ್ಮ ಕೈಯಾಗಿದೆ. ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ. ನಮ್ಮ ಚಿತ್ತ ಅರ್ಥಾತ್ ನಮ್ಮ ಮನಸ್ಸು ಎಲ್ಲಿ ಇದ್ರೆ ಸರಿ, ಅದಕ್ಕೆ ಶೋಭಾಯಮಾನವಾಗಿ ಆಗ್ತದೆ. ಅಪರೂಪದ ಸಂಗತಿ ತಮಗೆಲ್ಲ ಗುರುತಿದೆ. ಯಾವ ಬಸ್ಸಿಗರೆ ಹತ್ತಿರಿ, ಒಂದು ಬಸ್ನಾಗ 2 ಬಸ್ಸಿನ ಜನ ಇರ್ತಾರೆ. ಇತ್ತಿತ್ತಾಗ ಯಾಕಂತ ನಿಮಗೂ ಗುರುತಾಗ್ಯದ. ಮುಂದಿನ ವರ್ಷ ನಿಮಗೂ ಮಾಡ್ತಾರೆ ಹಂಗೆ. ಈಗ ಅವ್ರಿಗೆ ಮಾಡ್ಯಾರ, ಮುಂದೆ ಏನು ಮಾಡ್ತಾರೆ? ನಿಮಗೆ ಹೇಳ್ತೀನಿ, ಬಸ್ ಖಚಾಖಸ್ ತುಂಬಿರ್ತದ. ನಾ ಬಸ್ ಪ್ರಯಾಣ ಮಾಡೋ ಸ್ವಾಮಿ. ನಾನು ಬಸ್ಸಿಗೆ ಹತ್ತಿದೆವು ಅಂದ್ರೆ ಶಿವ ಅಂತ ಹತ್ಕೋತೀವಿ. ನಿಮಗೆ ಹೇಳ್ತೀನಿ, ಒಂದು ಬಸ್ ಖಚಾಖಸ್ ತುಂಬಿತ್ತು. ಒಂದು ಮುದುಕಿ ಎಲ್ಲ ಮೆಟ್ಲ ಮೇಲೆ ಜನ ಮುದುಕಿ ಹತ್ತಾಕ ಹೊಣ್ತು ಬ್ಯಾಗ್ ತೊಗೊಂಡು ಬಾಗ್ಲ ನಿಂತವ್ರು ಹೇಳಿದರು, ಲಕ್ಷ್ಯ ಕೊಡ್ಬೇಕು ನಿಮ್ಗೆ, ಕತೆ ಮುಖ್ಯ ಅಲ್ಲ, ಕತೆ ಹಿನ್ನೆಲೆಯಲ್ಲಿ ಇಲ್ಲಪಟ್ಟಂಥ ಯಾವ ಸಾರಾಂಶ ಇದೆ
ಅದು ಭಾಳಷ್ಟು ಅಕ್ಷರಶಃ ಸತ್ಯವಾಗಿದೆ, ಅದು ಉತ್ಕೃಷ್ಟವಾಗಿದೆ ಅಂತ ಅರ್ಥ. ನಾ ಹೇಳೋ ತಾತ್ಪರ್ಯ ಏನಿದೆ ಅಂತಂದ್ರೆ, ಮೈ ಏವ ಮನ ಆದಸ್ತ್ವಂ ಮೈ ಬುದ್ಧಿಂ ನಿವೇಶ್ಯ ನಿವಶಿಷ್ಯಸಿ ಮೈ ಏವ ಅಥ ಊರ್ಧಂ ನ ಸಂಶಯ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಹೇ ಅರ್ಜುನ, ನಿನ್ನ ಮನಸ್ಸು ನನ್ನಲ್ಲಿಡು, ನಿನ್ನ ಬುದ್ಧಿ ನನಗೆ ಸಮರ್ಪಣೆ ಮಾಡು. ನಾವು ಎದಕ್ಕೆ ಸಮರ್ಪಣೆ ಮಾಡಿದೆವು? ಮನಸ್ಸು ಯಾರಿಗೋ ಕೊಟ್ಟಿದ್ದೆವು, ಬುದ್ಧಿಯಲ್ಲೋ ಇಟ್ಟಿದ್ದೆವು, ನಮ್ಮ ಜೀವನ ಎಲ್ಲ ಅಸ್ತವ್ಯಸ್ತ ಮಾಡ್ಕೊಂಡಿದ್ದೆವು. ಅದು ನಮ್ಮ ಕೈಯಾಗಿದೆ. ಎಲ್ಲಿ ಇರಬೇಕು ಅಲ್ಲಿದ್ರದು ಚಂದ. ಅದಕ್ಕೆ ನಾವು ಉದಾಹರಣೆ ಹೇಳ್ತಾ ಇದ್ದೀನಿ. ಬಸ್ನಾಗ ಮುದುಕಿ ಹತ್ತು ಜನ ಅಂದರು ಬೇಡ ಬೇರೆ ಬಸ್ಸಿಗೆ ಬಾ, ಇಲ್ಲ ನಾ ಇದೇ ಬಸ್ಸಿಗೆ ಹತ್ತಕ್ಕೆ ಹಠ ಮಾಡಿ ಮುದುಕಿ ಹತ್ತಿ ಬಿಡ್ತು. ಸರೀರಿ ಅಂದ್ಕೊಂಡು ಮುದುಕಿ ಎಲ್ಲರಿಗೂ ಸರ್ಸೋತ್ ಮುಂದೆ ಹೋಯ್ತು. ಬಸ್ಸಿನ ಬಾಗಿಲಿಂದ ಮುಂದೆ ಹೋಯ್ತು. ಮುಂದೆ ಹೋಗಿ ಬಸ್ ಜಾಗ ನೋಡ್ತಾಳೆ, ಒಂದು ಸೀಟ್ ಖಾಲಿ ಇತ್ತು, ಅದು ಡ್ರೈವರ್ ಸೀಟ್. ಮುದುಕಂತೂ ಎಂಥ ಜನ ಹುಚ್ಚದರ, ಸೀಟ್ ಖಾಲಿ ಬಿಟ್ಟು ಸುಮ್ಮನೆ ನಿಂತಾರಲ್ಲ, ಒಂದು ಪೈಪ್ ಹಾಕಿರ್ತಾರೆ, ನಿಮ್ಗೆ ಗುರ್ತಿದೆಯಲ್ಲ, ಈ ಪೈಪ್ ದಾಟಿ ಹೋಗಾಕ ಜನ ಎಷ್ಟು ಸೋಮಾರಿತನ, ನಾ ದಾಟಿ ಹೋಗ್ತೀನಿ ಅಂತ ಆ ಪೈಪ್ ದಾಟಿ ಡ್ರೈವರ್ ಸೀಟ್ನ ಕೂತು ಬಿಡ್ತು ಮುದುಕಿ. ಮುಂದೇನ್ರಿ ಕತೆ ಮುಗಿದಿಲ್ಲ, ಮುಂದಿನಕ್ಕೆ ಕೇಳ್ರಿ. ಮುದುಕಿ ಕುಂತು ಬಿಡ್ತು. ಜನಕ್ಕೆ ಭಯಕ್ಕೆ ಶುರು ಮಾಡಿತು ಮುದುಕಿ. ಜನಕ್ಕೆ ಏನು ಕಣ್ಣು ಕಾಣಲ್ಲೋ ಏನೋ, ಎಷ್ಟೋ ಸೀಟ್ ಆರಾಮ್ ಸೀಟ್ ಇದೆ, ಸೀಟ್ನಾಗ ಕುಂಡ್ರದ್ ಬಿಟ್ಟು ಸುಮ್ಮನೆ ನಿಂತಾವ, ಒದ್ದಾಡ್ತಾವ, ಹಾಗ ಹೀಗ ಅಂತ ಅನ್ಕೋತ ಮುದುಕಿ ಕುಂತಿತ್ತು. ಅಷ್ಟರೊಳಗೆ ಚಾ ಕುಡಿದು ಬಂದ. ಯಾರು? ಡ್ರೈವರ್ ಬಂದ. ಹೇಳ್ಬೇ ಇಲ್ಲಿ ಯಾಕೆ ಕುಂತಿದಿ ಅಂತಂತ. ಇದು ನನ್ನ ಸೀಟಾ, ನೀ ಹಿಂದೋಗಿ ಕುಂಡ್ರ ಅಂತಂದು. ಅಲ್ಲ, ಇದು ಡ್ರೈವರ್ ಸೀಟ್, ಇದು ನಾ ಕುಂಡ್ರ ಸೀಟ್, ಡ್ರೈವರ್ ಇದ್ರೇನಾಯ್ತು, ಹಿಂದೆ ಹೋಗಿ ಕುಂಡ್ರ ಅಂತ ಮುದುಕಿ. ಈಗ ನೀವು ಹೇಳ್ರಿ, ಬಸ್ ಯಾವಾಗ ಬಿಡ್ತಾರ? ನಿನ್ನ ಜೀವನ ಸಾರ್ಥಕ ಯಾವಾಗ ಆಗ್ತದಂದ್ರೆ, ನಿನ್ನ ಬುದ್ಧಿ ನಿನ್ನ ಮನಸ್ಸು ಎಲ್ಲಿ ಕುಂಡ್ರಬೇಕು ಅಲ್ಲಿ ಕುಂಡ್ರದೇ ಇದ್ರೆ ನಿನ್ನ ಜನ್ಮದು ಸಾರ್ಥಕ ಆಗಂಗಿಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ, ನೆಮ್ಮಿ ನಿಜ ಮುಕ್ತಿವನ್ನು ಪಡೆಯದೇ ಮನುಷ್ಯ. ಇರಲಿ, ನಾವು ಯಾವ ಗಿಡದ ತಪ್ಪಲೋ ಏನೋ, ನನಗಿಲ್ಲಿ ಬಂದು ಕುಂಡ್ರಿಸ್ಯಾರ. ಅಭಿನವ ಗವಿಸಿದ್ದೇಶ್ವರ ಅಪ್ಪಂಗಳವರು ನಮಗೆ ಗುರುತಿಸಿ, ನಮಗೆಲ್ಲ ಸಮಯ ಬೇಕು, ಒಂದು ತಾಸು ಹೇಳಿದ್ರೆ ಇದ್ರೆ ಭಾಳ ಚೆನ್ನಾಗಿ, ಅದು ದೊಡ್ಡ ಕಾರ್ಯಕ್ರಮ. ಘಾಗರ್ ಮೇ ಸಾಗರ್ ಅಂದಂಗೆ ಸ್ವಲ್ಪ ಸಮಯದಲ್ಲಿ ನನಗೆ ಅನಿಸಿಕೆಯನ್ನು ದಯವಿಟ್ಟು ಇಷ್ಟೇ ಹೇಳೋದು, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಎಲ್ಲರ ಜೊತೆ ಪ್ರೀತಿ ಪ್ರೇಮ ವಿಶ್ವಾಸದಿದ್ದು ಯಾವಾಗಲೂ ಆ ಭಗವಂತನ ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಜೀವನದು ಸಾರ್ಥಕ ಆಗ್ತದೆ. ಇಂಥ ಅಪರೂಪದ ಇಷ್ಟು ರಾತ್ರಿ ಇಂಥ ಗುಡ್ಡದ ಮೇಲೆ ಎಲ್ಲ ನೋಡಿದಾಗ ಇಷ್ಟು ಜನಾಂಗ ಸ್ತೋಮವನ್ನು ಇಷ್ಟು ರಾತ್ರಿ ಹೊತ್ತು ನೀವು ಕುಂತಿರಲ್ಲ, ಇದು ಯಾವ ಜನ್ಮದ ಸುಕೃತ ಅಂತ ನಾವು ಭಾವಿಸಬೇಕಾಗ್ತದಂತ ಅರ್ಥ. ಭಾಳಷ್ಟು ಸರ್ವಾಂಗ ಸುಂದರ ಕಾರ್ಯಕ್ರಮ ಮಾಡುವುದು ಅಂತಂದ್ರೆ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಅದೊಂದು ದಿವ್ಯ ಶಕ್ತಿ ಅಂತಂದ್ರೆ ಅದು ಅಭಿನವ ಗವಿಸಿದ್ದೇಶ್ವರ ಅಪ್ಪಂಗಳವರು ಮಹಾಸ್ವಾಮಿಗಳು ಅಂತ ಅರ್ಥ. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದರೂ ಕಡಿಮೆನೆ ನನಗಂತ ಅನ್ನಿಸ್ತದೆ. ಇವತ್ತೇ ಅವ್ರ ಪ್ರತ್ಯಕ್ಷ ದರ್ಶನ ನನಗಾದಿದ್ದು. ನಾ ಯಾವಾಗಲೂ ಯೂಟ್ಯೂಬ್ದಾಗ ನೋಡ್ತಿದ್ದೆ ಅವರಿಗೆ, ಇವತ್ತು ಯೂಟ್ಯೂಬ್ನಾಗ ನೋಡ್ತಾ ಇದ್ದೀನಿ. ಇರಲಿ, ಅಂಥ ಅಪ್ಪಂಗಳವರ ಕೃಪಾ ಛತ್ರ ಛಾಯೆಯಲ್ಲಿ ನಾವು ಬೆಳ್ಕೊಂಡು ಬರ್ತಾ ಇದ್ದೆವು. ಅವ್ರ ಕೃಪಾ ಆಶೀರ್ವಾದ ನಮ್ಮ ಮೇಲೆ ಸದೈವ ಇರಲಿ ಅಂತ ನಾನು ಅವರ ಪಾದಚರಣಗಳಲ್ಲಿ ಕೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಏತತ್ ಪೂರ್ವದಲ್ಲಿ ನಮ್ಮ ಕೃಷ್ಣಾನಂದ ಶಾಸ್ತ್ರಿಗಳು ಅವರು ವಿಚಾರ ಚಂದ್ರ ಅಂತ ಗ್ರಂಥ ನಮ್ಮ ಕಡೆಯಿಂದ ಹೇಳಿಸ್ಕೊಂಡವರು. ಆ ವಿದ್ಯೆಯನ್ನು ಅವರು ಇಷ್ಟು ಸದುಪಯೋಗ ಮಾಡಿಕೊಂಡಿದ್ದಾರೆ. 4 ಜನ ಮಾನಸದಲ್ಲಿ ಬಿಂಬಿಸುವಂಥ ಸರಳ ವ್ಯಾಖ್ಯಾನ ಮಾಡಿ ಹೇಳುವಂಥ ಒಂದು ಕರ್ತೃತ್ವ ಶಕ್ತಿ ಅವರಿಗೆ ಆ ಭಗವಂತ ಕೊಟ್ಟಿದ್ದಾನೆ. ಅವರ ಲಾಭಾನ್ವಿತ, ಅವರ ಲಾಭ ಕೂಡ ನಾವು ಪಡ್ಕೊಂಡು ಕೃತಾರ್ಥ ಆಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಮಗೂ ಕರೆಸಿ 4 ಮಾತು ಹೇಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಪ್ಪಂಗಳವರ ಶ್ರೀಚರಣದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಶರಣಾರ್ಥಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.